ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್. ತಮಿಳುನಾಡು ರಾಜಕೀಯ ಇತಿಹಾಸ ಎಲ್ಲ ರಾಜ್ಯದ ರಾಜಕಾರಣದಂತೆ ಅಲ್ಲ. ಇಡೀ ಭಾರತದ ಇತರ ರಾಜ್ಯಗಳಿಗಿಂತ ತಮಿಳುನಾಡು ಭಿನ್ನ ಮತ್ತು ಯಾವಾಗಲೂ ಕುತೂಹಲಕಾರಿಯಾಗಿರುತ್ತೆ. ಸದ್ಯ ದ್ರಾವಿಡ ಚಳವಳಿ, ಭಾಷಾ ಪ್ರೇಮ ಮತ್ತು ಪ್ರಾದೇಶಿಕ ಅಸ್ಮಿತೆ, ಸಿನಿಮಾ ಹೀಗೆ ಹಲವು ವಿಚಾರವಾಗಿ ಸುತ್ತ ಹಣಿಯಲ್ಪಟ್ಟಿರೋದು ರಾಜ್ಯ ರಾಜಕೀಯದ ಸ್ಥಿತಿ. ಒಟ್ಟು 234 ಸದಸ್ಯರ ಬಲ ತಮಿಳುನಾಡಿನಲ್ಲಿದೆ. ಡಿಎಂಕೆ 133 ಶಾಸಕರನ್ನ ಹೊಂದಿದೆ. ಪ್ರಮುಖ ವಿರೋಧ ಪಕ್ಷವಾದ ಎಐಎಡಿಎಂಕೆ 62ಕ್ಕೂ ಹೆಚ್ಚು ಸ್ಥಾನಗಳನ್ನು ಹೊಂದಿದೆ. ತಮಿಳುನಾಡಿನಲ್ಲಿ ವಿಧಾನಸಭಾ ಚುನಾವಣೆಗೆ ಮುಹೂರ್ತ ನಿಗದಿಯಾಗಿದೆ. ಏಪ್ರಿಲ್ 23ರಂದು ಚುನಾವಣೆ ನಡೆಯುತ್ತೆ. ಸದ್ಯ ಹಣಾಹಣಿಯಲ್ಲಿ ಸ್ಟಾಲಿನ್, ಪಳನಿಸ್ವಾಮಿ, ವಿಜಯ್ ಈ ಮೂವರು ನಾಯಕರು ಮೊದಲ ಸಾಲಿನಲ್ಲಿ ನಿಂತ ಘಟಾನುಘಟಿ ನಾಯಕರು. ಸದ್ಯ ಆಡಳಿತದಲ್ಲಿ ಇರುವಂತಹ ಡಿಎಂಕೆ ಸತತ 2ನೇ ಬಾರಿ ಅಧಿಕಾರ ಪಡೆಯುವಂತಹ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತವಾಗಿದೆ. ಇತ್ತ ವಿಪಕ್ಷವಾಗಿರುವಂತಹ ಎಐಎಡಿಎಂಕೆಯು ಸಹ ಕಳೆದು ಹೋದಂತಹ ತಮ್ಮ ವೈಭವವನ್ನ, ಅಧಿಕಾರವನ್ನ ಮರುಸ್ಥಾಪಿಸುವ ಪ್ರಯತ್ನ ಮಾಡ್ತಾ ಇದೆ. ಇದೆಲ್ಲದರ ಮಧ್ಯೆ ಹೊಸ ದಾಳ ಅನ್ನುವ ರೀತಿಯಲ್ಲಿ ನಟ ವಿಜಯ್ ಅವರ ರಾಜಕೀಯ ಎಂಟ್ರಿ ಈ ಎರಡೂ ಪಕ್ಷಗಳಿಗೂ ಒಂದಷ್ಟು ಭಯ, ನಡುಕವನ್ನ ಹುಟ್ಟಿಸಿದೆ. ಮಿಳಿಗ ವೆಟ್ರಿ ಕಳಗಂ ಅಂದ್ರೆ ಟಿವಿಕೆ ಎಂಬ ಹೆಸರಿನ ಪಕ್ಷದಿಂದ ರಾಜಕೀಯ ಪ್ರವೇಶ ಮಾಡಿರೋ ವಿಜಯ್ ಯುವಜನರ ಬೆಂಬಲವನ್ನ ನಂಬಿಕೊಂಡೇ ಇದ್ದಾರೆ. ನಾವು ಹಿಂದೆಯೇ ಹೇಳಿದಂತೆ ತಮಿಳುನಾಡು ರಾಜ್ಯದ ಚುನಾವಣೆ ಬಹಳ ಕುತೂಹಲವನ್ನ ಒಳಗೊಂಡಿದೆ. ಈ ಭಾಗದ ಜನ ಕೂಡ ಕಲೆಗೆ ಹೆಚ್ಚು ಮಹತ್ವ ಕೊಡ್ತಾರೆ ಅನ್ನೋದಕ್ಕೆ ಹಲವು ಉದಾಹರಣೆಗಳು ಕಣ್ಣ ಮುಂದೆ ಇದೆ. ಕರುಣಾನಿಧಿ ವರ್ಸಸ್ ಜಯಲಲಿತಾ ಯುಗ ಏನಿತ್ತು 1989ರಿಂದ 2016ರವರೆಗೂ ಒಂದು ದೊಡ್ಡ ಯುಗ. ಅದು ದೊಡ್ಡ ಚಮತ್ಕಾರಗಳನ್ನೇ ಮಾಡಿತ್ತು. ಒಂದು ಬಾರಿ ಕರುಣಾನಿಧಿ ಅಧಿಕಾರಕ್ಕೆ ಬಂದ್ರೆ ಮತ್ತೊಂದು ಬಾರಿ ಜಯಲಲಿತಾ ಅವರು ಅಧಿಕಾರಕ್ಕೆ ಬರ್ತಾ ಇದ್ರು. ಆದರೆ ಬದಲಾವಣೆ ರಾಜಕೀಯ ಪರಿಸ್ಥಿತಿಯಲ್ಲಿ ಜಯಲಲಿತಾ 2 ಬಾರಿ ಅಧಿಕಾರಕ್ಕೆ ಬಂದರು. ಜಯಲಲಿತಾ ಅವರು ಭಾರತೀಯ ರಾಜಕಾರಣದ ಅತ್ಯಂತ ಪ್ರಭಾವಶಾಲಿ ನಾಯಕರಲ್ಲಿ ಒಬ್ಬರು ಅಂತಂದ್ರೆ ತಪ್ಪಾಗೋದಿಲ್ಲ. ತಮ್ಮ ರಾಜಕೀಯ ಗುರು MG ರಾಮಚಂದ್ರನ್ ಅವರ ಮಾರ್ಗದರ್ಶನದಲ್ಲಿ 1982ರಲ್ಲಿ ಎಐಎಡಿಎಂಕೆ ಪಕ್ಷದ ಮೂಲಕ ರಾಜಕೀಯಕ್ಕೆ ಬಂದರು. ಅಧಿಕಾರಕ್ಕೆ ಬಂದಿದ್ದಷ್ಟೇ ತಮಿಳುನಾಡು ರಾಜ್ಯದಲ್ಲಿ 6 ಬಾರಿ ಮುಖ್ಯಮಂತ್ರಿಯಾಗಿ ಯಾರಾದರೂ ದಾಖಲೆ ಮಾಡಿದ್ರೆ ಅದು ಜಯಲಲಿತಾ ಅವರು ಮಾತ್ರ. ಅಮ್ಮ ಕ್ಯಾಂಟೀನ್, ತೊಟ್ಟಿಲು ಮಗು ಯೋಜನೆ ಮತ್ತು ಬಡವರಿಗಾಗಿ ಜಾರಿಗೆ ತಂದಂತಹ ಅನೇಕ ಕಲ್ಯಾಣ ಯೋಜನೆಗಳು ಅವರಿಗೆ ಅಪಾರ ಜನಪ್ರಿಯತೆಯನ್ನು ತಂದುಕೊಡ್ತು. ಡಿಸೆಂಬರ್ 5, 2016 ಚೆನ್ನೈನಲ್ಲಿ ನಿಧನರಾದರು. ತಾವು ಇದ್ದ ಅಷ್ಟೂ ದಿನಗಳವರೆಗೂ ಅಧಿಕಾರ ಹಾಗೂ ವೈಭವಯುತವಾಗಿಯೇ ಬದುಕನ್ನ ಜಯಲಲಿತಾ ಅವರು ನಡೆಸಿದರು. ಕರುಣಾನಿಧಿ ಅವರ ನಿಧನ ನಂತರ ಈ ಕಡೆ ತಮಿಳುನಾಡಿನ ರಾಜಕೀಯದಲ್ಲಿ ಒಂದು ದೊಡ್ಡ ಶೂನ್ಯ ಸೃಷ್ಟಿಯಾಯಿತು ಅಂದರೆ ತಪ್ಪಾಗೋದಿಲ್ಲ. ಪ್ರಸ್ತುತ MK ಸ್ಟಾಲಿನ್, ಕರುಣಾನಿಧಿ ಅವರ ಪುತ್ರ ಅವರ ನೇತೃತ್ವದ ಡಿಎಂಕೆ ಸರ್ಕಾರ ಅಧಿಕಾರದಲ್ಲಿದೆ. ಈಗ ಅಧಿಕಾರಕ್ಕೆ ತರೋದಕ್ಕೆ ಹೆಣಗಾಡ್ತಾ ಇದ್ದಾರೆ. ಇತ್ತ ಎಐಎಡಿಎಂಕೆ ಪಕ್ಷ ಎಡಪ್ಪಾಡಿ ಪಳನಿಸ್ವಾಮಿ ಅವರ ನೇತೃತ್ವದಲ್ಲಿ ವಿರೋಧ ಪಕ್ಷವಾಗಿದೆ. ಸದ್ಯ ತಮಿಳುನಾಡಿನಲ್ಲಿ ಬಹುತೇಕ ಮುಖ್ಯಮಂತ್ರಿಗಳು ಸಿನಿಮಾ ರಂಗದವರೇ. ಅಣ್ಣಾದೊರೈ ಆಗಲಿ, MGR ಆಗಲಿ, ಕರುಣಾನಿಧಿ ಆಗಲಿ, ಜಯಲಲಿತಾ ಆಗಲಿ, ಹೀಗೆ ಹಲವರು ಚಿತ್ರರಂಗದಿಂದ ಬಂದಂಥವರು, ಅಲ್ಲಿ ಕಲೆಯಿಂದ ಬಂದವರಿಗೂ ಸಾಕಷ್ಟು ಮಾನ್ಯತೆ ಕೂಡ ಇದ್ದೇ ಇರುತ್ತೆ. ಈ ಉದ್ದೇಶದಿಂದಲೇ ಈಗ ವಿಜಯ್ ಕೂಡ ಅಖಾಡಕ್ಕೆ ಧುಮುಕಿದ್ದಾರೆ. ಅವರಿಗೆ ಇಷ್ಟು ಬೇಗ ಇಷ್ಟು ಪ್ರಚಾರ ಸಿಕ್ಕಿದ್ದು ಇದೇ ಕಾರಣಕ್ಕೆ. ಸದ್ಯ ತಮಿಳುನಾಡು ಚುನಾವಣಾ ಅಖಾಡ ರಂಗೇರಿದ್ದು ಗೆಲುವಿಗೆ ಭರ್ಜರಿ ಲೆಕ್ಕಾಚಾರ ಆರಂಭ ಆಗಿದೆ. ಇತ್ತ ಬಿಜೆಪಿ ತಮಿಳುನಾಡು ರಾಜ್ಯದಲ್ಲಿ ಹೇಗಾದರೂ ದೊಡ್ಡ ಜಯ ದಾಖಲಿಸಬೇಕು ಅಂತ ಗುರಿ ಇಟ್ಕೊಂಡಿದೆ. ಪದೇ ಪದೇ ಪ್ರಯತ್ನ ಕೂಡ ಮಾಡ್ತಿದ್ದಾರೆ ಬಿಜೆಪಿ ಲೀಡರ್ಸ್. ಇದೇ ಕಾರಣಕ್ಕೆ ಕಳೆದ ಹಲವು ತಿಂಗಳಿನಿಂದ ನಿರಂತರವಾಗಿ ತಮಿಳುನಾಡು ರಾಜ್ಯದಲ್ಲಿ ತಂತ್ರಗಳನ್ನ ಹೆಣೆಯಲಾಗ್ತಾ ಇದೆ. ಅಧಿಕಾರಕ್ಕೆ ಬರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ಬಾರಿ ನಟ ವಿಜಯ್ ಜೊತೆಯಲ್ಲೂ ಈ ಬಗ್ಗೆ ಮಾತುಕತೆ ಶುರುವಾಗಿದೆ. DCM ಸ್ಥಾನ ಕೊಡೋದರ ಬಗ್ಗೆಯೂ ಕೂಡ ಬಿಜೆಪಿ ನಾಯಕರು ವಿಜಯ್ ಜೊತೆ ಮಾತುಕತೆ ಮಾಡಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಇತ್ತ NDA ತನ್ನ ಮತಕ್ಷೇತ್ರಗಳ ಹಂಚಿಕೆಯನ್ನ ಅಂತಿಮಗೊಳಿಸಿದೆ. ಮೈತ್ರಿ ಒಪ್ಪಂದದಂತೆ ಬಿಜೆಪಿಗೆ 27, PMK ಪಕ್ಷಕ್ಕೆ 18 ಮತ್ತು AMMKಗೆ 11 ಸ್ಥಾನ ನೀಡಲಾಗಿದೆ. ಎಐಎಡಿಎಂಕೆ ಉಳಿದ 178 ಕ್ಷೇತ್ರಗಳಲ್ಲಿ ಸ್ಪರ್ಧಿಸಲಿದೆ ಅನ್ನಲಾಗ್ತಾ ಇದೆ. ಈ ಮಧ್ಯೆ ಡಿಎಂಕೆ ಸರ್ಕಾರ ಮಾಡಿಕೊಂಡ ಎಡವಟ್ಟುಗಳನ್ನೇ ಮತದಾರರ ಮುಂದೆ ಇಟ್ಟು ಮತ ಕೇಳಲಾಗ್ತಾ ಇದೆ. ಹಾಗೆ ಚುನಾವಣೆ ಗೆದ್ದು ಸರ್ಕಾರ ರಚನೆ ಮಾಡಿದ ನಂತರ ದೊಡ್ಡ ದೊಡ್ಡ ಉಡುಗೊರೆ ಕೊಡುವ ಭರವಸೆ ಕೂಡ ಕೊಡಲಾಗಿದೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ಸಮೇತ ಬಿಜೆಪಿ ಪಕ್ಷದಿಂದ ಕೇಂದ್ರದ ಘಟಾನುಘಟಿ ನಾಯಕರೇ ನೇರವಾಗಿ ತಮಿಳುನಾಡಿನ ಚುನಾವಣಾ ಅಖಾಡಕ್ಕೆ ಇಳಿತಾ ಇದ್ದಾರೆ. ಸದ್ಯ ತಮಿಳುನಾಡಿನಲ್ಲಿ ಆಡಳಿತ ಪಕ್ಷಕ್ಕೆ ಚುನಾವಣೆ ಸುಲಭವಿಲ್ಲ. ಮಹಿಳೆಯರ ಮೇಲಿನ ಅಪರಾಧಗಳ ಹೆಚ್ಚಳ,
ಚುನಾವಣಾ ಭರವಸೆಗಳ ಈಡೇರಿಕೆಯಲ್ಲಿ ವಿಫಲತೆ ಮತ್ತು ಸಾಲದ ಬಿಕ್ಕಟ್ಟು ಚುನಾವಣೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಇದನ್ನೇ ಬಂಡವಾಳ ಮಾಡಿಕೊಂಡ ವಿಪಕ್ಷ ಪ್ರಚಾರ ಶುರು ಮಾಡಿದೆ. ಇತ್ತೀಚೆಗೆ ತಮಿಳುನಾಡಿನಲ್ಲಿ ಶಾಲಾ ವಿದ್ಯಾರ್ಥಿನಿಯರ ಮೇಲಿನ ದೌರ್ಜನ್ಯ ಪ್ರಕರಣಗಳು ರಾಜ್ಯದಲ್ಲಿ ಮಹಿಳಾ ಸುರಕ್ಷತೆಯ ಬಗ್ಗೆ ಆಕ್ರೋಶ ಮತ್ತು ರಾಜಕೀಯ ಚರ್ಚೆಗೆ ಕಾರಣವಾಗ್ತಾ ಇದೆ. ರಾಜ್ಯದಲ್ಲಿ ಅಪರಾಧ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಅಂತ ವಿರೋಧ ಪಕ್ಷದ ನಾಯಕರು ಆರೋಪ ಮಾಡ್ತಾ ಇದ್ದಾರೆ. ಆದರೆ ಅಧಿಕೃತ ಅಂಕಿಅಂಶಗಳ ಪ್ರಕಾರ ಅಪರಾಧಗಳು ಕಡಿಮೆ ಆಗ್ತಾ ಇದೆ ಅಂತ ರಾಜ್ಯ ಸರ್ಕಾರ ತನ್ನ ನಿಲುವನ್ನು ಸಮರ್ಥಿಸಿಕೊಳ್ತಾ ಇದೆ. ಇದರ ಜೊತೆಗೆ ಡಿಎಂಕೆ, ಎಐಎಡಿಎಂಕೆ ಮತ್ತು ಟಿವಿಕೆ ಪಕ್ಷಗಳು ಮತದಾರರಿಗೆ, ಅದರಲ್ಲೂ ವಿಶೇಷವಾಗಿ ಮಹಿಳೆಯರಿಗೆ ಉಚಿತ ಕೊಡುಗೆಗಳ ಭರವಸೆಯನ್ನು ಕೊಡ್ತಾ ಇದೆ. ಪಡಿತರ ಚೀಟಿ ಹೊಂದಿರುವಂತಹ ಕುಟುಂಬದ ಯಜಮಾನಿಯರಿಗೆ ನೀಡುವಂತಹ ಮಾಸಿಕ ಆರ್ಥಿಕ ನೆರವನ್ನ 2,000 ರೂಪಾಯಿಗಳಿಗೆ ಹೆಚ್ಚಿಸೋದಾಗಿ ಡಿಎಂಕೆ ಘೋಷಿಸಿದೆ. ತಾವು ಅಧಿಕಾರಕ್ಕೆ ಬಂದರೆ ಪ್ರತಿ ತಿಂಗಳು 2,000 ರೂಪಾಯಿ ನೀಡೋದಾಗಿ ಎಐಎಡಿಎಂಕೆಯೂ ಭರವಸೆಯನ್ನು ಕೊಟ್ಟಿದೆ. ಸದ್ಯ ವಿಜಯ್ ರಾಜಕೀಯ ಪ್ರವೇಶ ಈಗ ಹೆಚ್ಚು ಚರ್ಚೆ ಆಗ್ತಾ ಇದೆ. ಆಡಳಿತ ವಿರೋಧಿ ಮತಗಳ ಬಹುಪಾಲನ್ನ ಟಿವಿಕೆ ಪಡೆಯುವ ಸಾಧ್ಯತೆ ಇದೆ. ಟಿವಿಕೆ 15% 20% ಮತ ಗಳಿಸಬಹುದು ಅಂತ ಕೆಲವು ಆಂತರಿಕ ಸಮೀಕ್ಷೆಗಳು ಹೇಳ್ತಾ ಇದೆ. ಇತ್ತ ಸ್ಟಾಲಿನ್ ಅವರು ಕಳೆದ 5 ವರ್ಷಗಳಲ್ಲಿ ಮಾಡಿರುವಂತಹ ಒಳ್ಳೆ ಕೆಲಸವನ್ನೇ ಮುಂದಿಟ್ಟುಕೊಂಡು ಮತ ಯಾಚಿಸ್ತಾ ಇದ್ದಾರೆ. ಸ್ಟಾಲಿನ್ ಅವರು ಈ ಬಾರಿಯೂ ಡಿಎಂಕೆಯನ್ನ ಗೆಲುವಿನ ದಡ ದಾಟಿಸಿದ್ರೆ ಸತತ 5 ವರ್ಷಗಳ ಪೂರ್ಣ ಆಡಳಿತದ ಬಳಿಕ ಮರಳಿ ಪಕ್ಷವನ್ನು ಅಧಿಕಾರಕ್ಕೆ ತಂದ ಕೆ ರಾಮರಾಜ್, ಎಂಜಿ ರಾಮಚಂದ್ರನ್ ಮತ್ತು ಜಯಲಲಿತಾ ಅವರ ಸಾಲಿಗೆ ಸೇರ್ಪಡೆ ಆಗ್ತಾರೆ. ಇತ್ತ ದಳಪತಿ ವಿಜಯ್ಗೆ ರಾಜಕೀಯ ಹೊಸದ್ದು. ಅವರು ತಮ್ಮ ಜನಪ್ರಿಯತೆ ಬಳಸಿ ಚುನಾವಣೆಯಲ್ಲೇ ಗೆದ್ದೇ ಬಿಡ್ತಾರೆ ಅಂತ ಹೇಳೋದು ಕಷ್ಟ. ಒಂದೊಮ್ಮೆ ಟಿವಿಕೆ ಪಕ್ಷ ಚುನಾವಣೆಯಲ್ಲಿ ಬಹುಮತ ಪಡೆದ್ರೆ ವಿಜಯ್ ತಮಿಳುನಾಡು ಸಿಎಂ ಆಗಿ ಬಿಡ್ತಾರೆ ಅನ್ನೋ ಚರ್ಚೆ ಕೂಡ ಇದೆ. ಒಂದೊಮ್ಮೆ ರಾಜಕೀಯಕ್ಕೆ ಹಿಡಿಯದೇ ಇದ್ದರೆ ಮುಂದಿನ 5 ವರ್ಷಗಳ ಕಾಲ ಅವರು ವರ್ಷಕ್ಕೆ 2 ಸಿನಿಮಾಗಳನ್ನು ಮಾಡೋ ಗುರಿಯನ್ನ ಇಟ್ಕೊಂಡಿದ್ದಾರೆ. ಈ ವೇಳೆ ಅವರು ಹಿಂಬದಿಯಲ್ಲಿ ಪಕ್ಷ ಬೆಳೆಸುವ ಕಾರ್ಯವನ್ನೂ ಮಾಡ್ತಾರೆ. ಇನ್ನು ತಮಿಳುನಾಡಿನ ರಾಜ್ಯದ ಚುನಾವಣೆಯಲ್ಲಿ ಅಚ್ಚರಿಯ ಘಟನೆಯೊಂದು ನಡೆಯುವಂತಹ ಸಾಧ್ಯತೆ ಇದೆ. ಗೋಡೆ ನಿರ್ಮಿಸಿ ಚರ್ಚ್ಗೆ ಹೋಗುವ ದಾರಿಯನ್ನ ತಡೆದಿರುವಂತಹ ಭೂ ವಿವಾದದ ಬಗ್ಗೆ ಜಿಲ್ಲಾಡಳಿತ ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ಆರೋಪಿಸಿರುವ ತಮಿಳುನಾಡಿನ ಶಂಕರಲಿಂಗಪುರಂ ಗ್ರಾಮದ ಪರಿಶಿಷ್ಟ ಜಾತಿಯ ನಿವಾಸಿಗಳು ಮುಂಬರುವ ವಿಧಾನಸಭಾ ಚುನಾವಣೆಯನ್ನ ಬಹಿಷ್ಕರಿಸೋದಕ್ಕೆ ನಿರ್ಧರಿಸಿದ್ದಾರೆ. ಇದೇನಾದರೂ ಆದರೆ ಪ್ರಜಾಪ್ರಭುತ್ವಕ್ಕೆ ದೊಡ್ಡ ಹಿನ್ನಡೆ ಆಗುತ್ತೆ. ಒಟ್ಟಾರೆಯಾಗಿ ತಮಿಳುನಾಡಿನಲ್ಲಿ ಈ ಬಾರಿ ಯಾರ ಸರ್ಕಾರ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಯುತ್ತೆ ಅನ್ನುವಂಥದ್ದನ್ನ ನೀವು ಕೂಡ ಕಾಮೆಂಟ್ ಮಾಡಿ ತಿಳಿಸಿ. ನೋಡ್ತಾ ಇರಿ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್. ನಮಸ್ಕಾರ.